ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಮಾರ್ಕ್ ಬಗ್ಗೆ ಮಾತಾಡೋಣ. ಈ ಸಿನಿಮಾದ ಕತೆ ನಡೆಯೋದು ಅಜಯ್ ಮಾರ್ಕಂಡೇಯ ಅನ್ನೋ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಸುತ್ತ. ಇವರು ಎಷ್ಟು ಪ್ರಾಮಾಣಿಕ ಅಂದ್ರೆ ತಪ್ಪು ಮಾಡ್ದವನು ಎಷ್ಟೇ ಪ್ರಭಾವಿಯಾಣಿದ್ರೂ ಬಿಡಲ್ಲ. ಇದೇ ಕಾರಣಕ್ಕೆ ಅವರು ಸಸ್ಪೆಂಡ್ ಆಗಿರ್ತಾರೆ. ಆದ್ರೆ ನಗರದಲ್ಲಿ ಅಚಾನಕ್ಕಾಗಿ ಮಕ್ಕಳು ನಾಪತ್ತೆಯಾಗುವ ದಂಧೆ ಶುರುವಾದಾಗ ಈ ಕೇಸ್ ಸಾಲ್ವ್ ಮಾಡಲು ಮಾರ್ಕಂಡೇಯ ಅಖಾಡಕ್ಕೆ ಇಳಿಲೇಬೇಕಾಗುತ್ತೆ. ಇದರ ಹಿಂದೆ ಇರೋ ರಾಜಕೀಯ ಕುತಂತ್ರಗಳು ಮತ್ತು ಕ್ರೂರ ವಿಲೆನ್ ಭದ್ರಾ ಜೊತೆಗಿನ ಆಟವೇ ಈ ಸಿನಿಮಾದ ಹೈಲೈಟ್. ಪ್ಲಸ್ ಪಾಯಿಂಟ್ಸ್: ಸುದೀಪ್ ಅವರು ಈ ಸಿನಿಮಾದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ನಡೆಗೆ, ಸಿಗರೆಟ್ ಸೇದುವ ಶೈಲಿ ಮತ್ತು ಆ ಗಂಭೀರವಾದ ಧ್ವನಿ ಸಿನಿಮಾದ ತೂಕ ಹೆಚ್ಚಿಸಿದೆ. ಸಾಹಸ ದೃಶ್ಯಗಳು ಜಾಗತಿಕ ಮಟ್ಟದಲ್ಲಿವೆ. ವಿಶೇಷವಾಗಿ ಇಂಟರ್ವೆಲ್ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಬರುವ 15 ನಿಮಿಷಗಳ ಫೈಟ್ ಸೀನ್ ತುಂಬಾ ಚೆನ್ನಾಗಿವೆ. ಸಿನಿಮಾದ ಬಿಜಿಎಂ ಮೈ ನವಿರೇಳಿಸುವಂತಿದೆ. ಪ್ರತಿಯೊಂದು ಸೀನ್ಗೂ ಅಜನೀಶ್ ತಮ್ಮ ಸಂಗೀತದ ಮೂಲಕ ಜೀವ ತುಂಬಿದ್ದಾರೆ. ವಿಲನ್ ಆಗಿ ಭದ್ರಾ ಸುದೀಪ್ ಅವರಿಗೆ ತಕ್ಕ ಪೈಪೋಟಿ ನೀಡಿದ್ದಾರೆ. ಭಾವನಾತ್ಮಕ ಸನ್ನಿವೇಶಗಳು ಕೂಡ ಚೆನ್ನಾಗಿ ಮೂಡಿಬಂದಿವೆ. ಮೈನಸ್ ಪಾಯಿಂಟ್ಸ್: ಕೆಲವು ಕಡೆ ಸಿನಿಮಾ ನಮಗೆ ಸ್ವಲ್ಪ ನಿರಾಸೆ ಮೂಡಿಸಬಹುದು. ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಗುವುದು, ನಂತರ ಕ್ರೈಮ್ ತಡೆಯಲು ಬರುವುದು ನಾವು ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದ್ದೇವೆ. ಚಿತ್ರಕಥೆಯಲ್ಲಿ ಅಂತಹ ದೊಡ್ಡ ಹೊಸತನವೇನೂ ಇಲ್ಲ. ಮೊದಲ ಭಾಗ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಕತೆ ಸ್ವಲ್ಪ ಎಳಿತಿದ್ದಾರೆ ಅನ್ನೋ ಫೀಲ್ ಬರುತ್ತೆ. ಕೆಲವು ಅನಗತ್ಯ ದೃಶ್ಯಗಳನ್ನು ಕತ್ತರಿಸಬಹುದಿತ್ತು. ಆಕ್ಷನ್ ಮೇಲೆ ಕೊಟ್ಟಷ್ಟು ಗಮನ ಸಮಾಜದ ನಡುವಿನ ಎಮೋಷನಲ್ ಕನೆಕ್ಷನ್ ಮೇಲೆ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಮಾರ್ಕ್ ಸಿನಿಮಾ ಕಿಚ್ಚ ಸುದೀಪ್ ಅವರ ಒನ್ ಮ್ಯಾನ್ ಶೋ. ನೀವು ಆಕ್ಷನ್ ಸಿನಿಮಾಗಳ ಪ್ರೇಮಿಗಳಾಗಿದ್ರೆ ಮತ್ತು ಸುದೀಪ್ ಅವರ ಮ್ಯಾನರಿಸಂ ಇಷ್ಟಪಡುವುದಾದ್ರೆ ಈ ಸಿನಿಮಾ ನಿಮಗಾಗಿ. ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಆರಾಮಾಗಿ ಒಮ್ಮೆ ನೋಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಮಾರ್ಕ್ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.